ಸ್ವಾತಂತ್ರ್ಯ ಬಂದು ಇಷ್ಟು ದಶಕಗಳಾಗಿದೆ, ಈಗಲೂ ನಾವು ಮೂಲಭೂತ ಸೌಕರ್ಯದ ಕೊರತೆ ಕಾರಣಕ್ಕೆ ಸಾವಾಗುತ್ತೆ ಅಂತ ಸುದ್ದಿ ಓದೋದೇ ದುರಂತ. ಆಂಬ್ಯುಲೆನ್ಸ್ ಮತ್ತು ಆಕ್ಸಿಜನ್ ಸಿಗದೆ ಮಗು ಸಾವನ್ನಪ್ಪಿದ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆಯಾಗಿದೆ. ಕಫದ ಸಮಸ್ಯೆಯಿಂದ ತಾಲೂಕು ಆಸ್ಪತ್ರೆಗೆ ಮಗುವನ್ನು ದಾಖಲಿಸೋ ಕೆಲಸವನ್ನ ಮಾಡಲಾಗಿತ್ತು. ಬಟ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡದೆ ಜಿಲ್ಲಾಸ್ಪತ್ರೆಗೆ ಹೋಗೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಸರಿಯಾದ ಸಮಯದಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ. ಆಸ್ಪತ್ರೆ ಮುಂಭಾಗವೇ ಮಗುವಿನ ದಾರುಣ ಸಾವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಿದ್ರೆ, ಆಕ್ಸಿಜನ್ ಸಿಕ್ಕಿದ್ದಿದ್ರೆ ಮಗು ಈ ರೀತಿ ದುರಂತ ಅಂತ್ಯವನ್ನು ಕಾಣ್ತಿರ್ಲಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಆರಂಭದಲ್ಲಿ ಹೇಳಿದ್ದು, ಸ್ವತಂತ್ರ ಸಿಕ್ಕಿಷ್ಟು ದಶಕ ಆಗಿದೆ, ನಾವು ಮಾರ್ಸ್ಗೆ ಹೋಗ್ತಾ ಇದ್ದೀವಂತೆ, ಯಾತ್ರೆಗಳ ಮೇಲೆ ಯಾತ್ರೆ ಮಾಡ್ತಾ ಇದ್ದೀವಂತೆ, ಸೈನ್ಸಲ್ಲಿ ಇಷ್ಟು ಮುಂದುವರೆದಿದ್ದೀವಂತೆ ಅಂತೆಲ್ಲ ಹೇಳ್ತೀವಿ. ಬೇಸಿಕ್ ಫೆಸಿಲಿಟೀಸ್ ಇನ್ನೂ ನಮ್ಮ ಹಳ್ಳಿ ಭಾಗದಲ್ಲಿ ಸಿಗ್ತಾ ಇಲ್ಲ. ಆಕ್ಸಿಜನ್ನ ಕೊರತೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ನ ಕೊರತೆ, ಸರಿಯಾದ ಟೈಮ್ಗೆ ಆ್ಯಂಬುಲೆನ್ಸ್ ಬರ್ತಿಲ್ಲ ಅಂದರೆ ನಿಜವಾಗ್ಲೂ ಸರಿಯಾದ ದಿಕ್ಕಿನಲ್ಲಿ ಡೆವಲಪ್ಮೆಂಟ್ ಆಗ್ತಿದೆಯಾ ಅನ್ನೋ ಪ್ರಶ್ನೆಯಾಗೇ ಉಳಿದು ಬಿಡುತ್ತೆ. ಬಡವರಿಗೆ ಟ್ರೀಟ್ಮೆಂಟ್ ಸಕಾಲಕ್ಕೆ ಸಿಗ್ತಿದೆಯಾ ಅನ್ನೋ ಪ್ರಶ್ನೆ ಉಳಿದು ಬಿಡುತ್ತೆ. ಇಂಥ ಸ್ಟೋರಿಗಳನ್ನು ನಾವು ಒರಿಸ್ಸಾದಲ್ಲೋ ಬಿಹಾರದಲ್ಲೋ ಕೇಳಿ ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಬಟ್ ನಮ್ಮ ರಾಜ್ಯದಲ್ಲೇ ಹಿಂಗಾಗತ್ತೆ ಅಂದರೆ ಇದಕ್ಕಿಂತ ದುರಂತ ಇನ್ನೇನಿದೆ ಹೇಳಿ? ಕೂರ್ಸ್ಕೊಂಡಾದ್ಮೇಲೆ ಅದಕ್ಕೆ ಏನು ಬೇಕೋ ಅವ್ರು ಮಾಡಬೇಕು. ಅವ್ರು ಯಾರೋ ಆಂಬುಲೆನ್ಸಲ್ಲಿ ಬರೋ ತನಕ ಇಲ್ಲಿ ಕೆಲಸ ಅದನ್ನ ಮಾಡಬೇಕು. ಅದು ಮಾಡಲಿಲ್ಲ. ನಾನು ಹೇಳೋದು ಅಷ್ಟು. ಮತ್ತೆ ಉಳಿಯೋದು ಬಿಡೋದು ಅದು ಅವ್ರ ಹತ್ರ ಇರುತ್ತೆ, ನಮ್ಮ ಹತ್ರ ಏನಿಲ್ಲ. ಹೋಗ್ಲಿ ಚಿಕ್ಕಮಗಳೂರು ತನಕ. ಈಗ ನೀವು ಅಲ್ಲಿಂದ ತೆಗೆದು ನೀವು ಆಂಬುಲೆನ್ಸ್ಗೆ ಹಾಕ್ತೀರಿ, ಆಂಬುಲೆನ್ಸ್ಗೆ ಹಾಕಿದ ತಕ್ಷಣ ಅವ್ರು ಆಕ್ಸಿಜನ್ ಹಾಕ್ತಾರೆ. ಅಲ್ಲಿ ತನಕ ಹೋಗೋ ತನಕ ಉಸಿರಾಡ್ತಾ ಇರುತ್ತೆ ಅಲ್ವಾ? ಅಲ್ಲಿ ಆ ಡಾಕ್ಟರ್ಗಳು ನೋಡ್ಕೊಂತಾರೆ, ಈ ಡಾಕ್ಟರ್ಗಳು ನೋಡಲ್ಲ. ಅದನ್ನ ನಾವು ಕೇಳೋದು. ಇಲ್ಲಿ ಬಂದಾಗ ಇವರು ಏನು ಇದನ್ನ ರೆಸ್ಪಾನ್ಸ್ ಮಾಡಲಿಲ್ಲ.